ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. NLC ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ಇರುತ್ತೆ. ಸಮಿತಿ ಅಧ್ಯಕ್ಷರು CEO ಈ ವರ್ಷ ಸಾಕಷ್ಟು ಕಾರ್ಯಕ್ರಮಗಳು, ಮತದಾನದ ಹಕ್ಕು ಮತ್ತು ಮತ ಯಾಕೆ ಚಲಾಯಿಸಬೇಕು, ಡೆಮಾಕ್ರಸಿ ಅಂದರೆ ಏನು, ಅದರಲ್ಲಿ ಪ್ರತಿ ನಾಗರಿಕರು, ಪ್ರತಿ ಮತದಾರರದ್ದು ಪಾತ್ರ ಏನು, ಅದ್ರ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಪ್ರತಿ ಪೋಲಿಂಗ್ ಸ್ಟೇಷನಲ್ಲಿ EVM VVPAT ಮಿಷಿನ್ದು ಬಳಕೆ ಹೇಗೆ, ಅದು ಏನು, ಯಾವ ರೀತಿ ಬಳಕೆ ಮಾಡಿಸಬೇಕು, ಅದರಲ್ಲಿ ಏನಾದರೂ ಅವ್ರಿಗೆ ಡೌಟ್ಸ್ ಇದೆ ಅಂತ ಕ್ಲಾರಿಫಿಕೇಷನ್ ಮಾಡಿಸ್ಕೊಡೋದು ಆಗಲಿ. ಮತ್ತು ಪ್ರತಿಯೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ, ಪ್ರತಿಯೊಂದು ಡಿಗ್ರಿ ಕಾಲೇಜು, ಪ್ರತಿಯೊಂದು ಶಾಲೆ ಕಾಲೇಜು ವ್ಯಾಪ್ತಿಯಲ್ಲಿ PLC ಆಕ್ಟಿವಿಟಿ ಸಹ ನಡೀತಾ ಇದೆ. ಎಸ್ಪೆಷಲಿ ಯೂತ್, ಯಾರು ನಮ್ಮ ಈಗಿನ ಯುವ ಜನರು ಯಾರ್ಯಾರಿದ್ದಾರೆ ಅವ್ರ ಮಧ್ಯ ಯಾವ್ಯಾವ ರೀತಿ ನಾವು ಎಲೆಕ್ಷನ್ ಬಗ್ಗೆ ಅರಿವು ಮೂಡಿಕೊಂಡು ಅದ್ರ ಬಗ್ಗೆ ಹೇಳ್ತಾ ಇದ್ದೀವಿ. ತಾವೆಲ್ಲರೂ ಸಪೋರ್ಟ್ ಮಾಡಿ. ಇದೇ ರೀತಿ ಈ ವರ್ಷ ಸಾಕಷ್ಟು ಕಾರ್ಯಕ್ರಮಗಳು ಆಗುತ್ತೆ. ಇವತ್ತು ಜಾತಿಯ ಜಗದೀಶ್ ಪ್ರಸಾದ್ರಿಂದ DC ಆಫೀಸ್ವರೆಗೆ ನಡೀತಾ ಇದೆ. ತಮ್ಮೆಲ್ಲರೂ ಸಹಕಾರ ಹೀಗೆ ಇರಲಿ ಮತ್ತು ತಮ್ಮ ಮುಖಾಂತರ ಸಹ ಜನರಿಗೆ ಅವರ ಮತದು ಎಷ್ಟು ಮಹತ್ವ ಇದೆ ಮತ್ತು ಮತದಾನ ನಾವು ಹೇಗೆ ಚಲಾಯಿಸಬೇಕು ಬಗ್ಗೆ ತಾವೆಲ್ಲರೂ ಹೇಳ್ಕೊಡ್ತೀರಾ ಅಂದರೆ ನಿಜವಾಗ್ಲೂ ಕಲಬುರಗಿ ಜಿಲ್ಲೆಯಲ್ಲಿ ನಾವು ಬಹಳ ಚೆನ್ನಾಗಿರೋದು ಒಂದು ಎಲೆಕ್ಷನ್ ಪ್ರಕ್ರಿಯೆ ಮಾಡ್ತೀವಿ. ಮೇಡಮ್, ವಿದ್ಯಾವಂತರಿಗಿಂತ ಕೆಲವೊಂದು ಹಳ್ಳಿಗಳಲ್ಲಿ ಅತ್ಯಂತರು ಅದರ ಬಗ್ಗೆ ನಾಲೆಜ್ ಇಲ್ಲ. ಅವರಿಗೆ ಯಾವ ರೀತಿಯಾಗಿ ಅದಕ್ಕೋಸ್ಕರ ನನಗೆ ಪ್ರತಿಯೊಂದು ಕಡೆ ಗ್ರಾಮ ಪಂಚಾಯತಿ ಕಡೆ ಪ್ರತಿಯೊಂದು ಮತಗಟ್ಟೆ ಯಾವುದ್ಯಾವುದಿದೆ ಪ್ರತಿಯೊಂದು ಕಡೆ EVM VVPAT ಮೆಷಿನ್ ಅರಿವು ಮೂಡಿಸೋದು ಕಾರ್ಯಕ್ರಮ ಈ ವರ್ಷ ಮಾಡ್ತಾ ಇದ್ದೀವಿ. ನೀವು ಶ್ರೀಮಂತರು ಇರಬಹುದು, ನೀವು ಬಡವರು ಇರಬಹುದು, ನೀವು ಯಾವುದಾದ್ರೂ ಜನಾಂಗವರು ಇರಬಹುದು, ನಿಮಗೆ ಎಷ್ಟಾದರೂ ಅರಿವು ಇರಬಹುದು, ಪ್ರತಿಯೊಬ್ಬರಿಗೆ ಅರ್ಥ ಮಾಡೋದು ಒಂದು ಸುಲಭವಾಗಿ ಸರಳವಾಗಿ ನಾವು ಕಾರ್ಯಕ್ರಮ ಈ ವರ್ಷ ಮಾಡ್ತಾ ಇದ್ದೀವಿ. ನಮಗೆ ಗೊತ್ತಿರಬಹುದು, ಸೆಕ್ಟರ್ ಆಫೀಸರ್ಸ್ ನೇಮಕ ಈಗಾಗಲೇ ಆಗಿದೆ. ಸೆಕ್ಟರ್ ಆಫೀಸರ್ಸ್ ಮಿನಿಸ್ಟರ್ಶಿಪ್ ಅವರ್ಸ್ ಇರೋ ಪ್ರತಿಯೊಬ್ಬರ ಅವ್ರಿಗೆ ಟ್ರೈನಿಂಗ್ EVM ಮೆಷಿನ್ಸ್ ಕೊಟ್ಟು ಕಲಿಸ್ತಾ ಇದ್ದೀವಿ. ಪ್ರತಿಯೊಂದು ಕಡೆ ಆಗ್ತಾ ಇದೆ. ತಾವೂ ಸಹ ಆ ಕಾರ್ಯಕ್ರಮ ಸಹ ತಗೊಳ್ಳಿ. ಅಲ್ಲ, ಗ್ರಾಮ ಪಂಚಾಯತಿಯಲ್ಲಿ ಮೂಲ ಉದ್ದೇಶ ಗ್ರಾಮ ಪಂಚಾಯತಿಯನ್ನು ಡೆವಲಪ್ ಮಾಡೋದು ಭಾಳ ನೆಸರಿ ಅನಿಸ್ತದೆ. ಅಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿಯಾಗಿ ಗ್ರಾಮ ಪಂಚಾಯತಿನೂ ಎಲ್ಲ ಗ್ರಾಮ ಪಂಚಾಯತ್ ಜೊತೆ ಮೀಟಿಂಗ್ ಈಗಾಗಲೇ CEO ಅವರು ಮಾಡಿದ್ದಾರೆ. ಅಲ್ಲಿ ಸಹ ಅರಿವು ಮೂಡಿಸೋದು ಕಾರ್ಯಕ್ರಮ सरल भाषा में पढ़े। नमस्कार, हम डिस्ट्रिक्ट डिजेबल वेलफेयर ऑफिस से और हमारे स्टूडेंट्स यूनियन से आज इलेक्शन स्वीप के तरफ से हम जगत सर्कल से लेकर DC ऑफिस या तिमापुर चौक तक आज रैली रखे हैं, क्योंकि हर एक खेड़े में रहते या शहर में रहते लोगों को क्या है कि ये वोट का मतलब जानना चाहिए, और वोट जो मतदान सबका हक होता है। इसीलिए हम ये जागृति कर रहे हैं कि लोगों को हर एक जो 18 साल के ऊपर जो वोटिंग कार्ड बना लेते हैं उनको वोटिंग कार्ड के वास्ते आज स्वीप कमेटी तरफ से हम जागृति जाता करे हैं। गुलबर्गा में DC मैडम, CO सर और AC मैडम और हमारे डिस्ट्रिक्ट डिजेबल वेलफेयर ऑफिसर और तालुका पंचायत EO साहब और हमारे VRW और स्टूडेंट्स सभी जन से हम आज यहाँ पर गुलबर्गा में जाता रखे हैं इलेक्शन के जानिब से। खासिम साहब, आई डोंगरगांव, तालुका पंचायत कलबुर्गी। ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಭಾರತ ಸಂವಿಧಾನದ ಪ್ರತಿಯೊಬ್ಬರು ಸಂವಿಧಾನದ ಮುಖಾಂತರ ಡಾಕ್ಟರ್ BR ಅಂಬೇಡ್ಕರ್ ಅವರು ನಮಗಾಗಿ ಹಕ್ಕನ್ನು ಚಲಾಯಿಸುವುದು ಯಾವ ರೀತಿಯಾಗಿ ನಮ್ಮ ಹಕ್ಕನ್ನು ಪಡೆದುಕೊಳ್ಳಬೇಕೆಂದು ಅಂಬೇಡ್ಕರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಭಾರತದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಹಕ್ಕನ್ನು ಚಲಾಯಿಸುವುದು ತಮ್ಮ ಹಕ್ಕಾಗಿದೆ. ಅದಕ್ಕಾಗಿ ಪ್ರತಿಯೊಬ್ಬರು ವೋಟನ್ನು ಮಾಡಬೇಕಾಗಿ ಕೇಳ್ಕೊಳ್ತೀನಿ. 18 ವರ್ಷ